ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ. ಇವತ್ತು ಒಂದು ಹಳೆಯ ಕಾಲದ ಮೆಂತ್ಯ ದೋಸೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಒಂದು ಪಾವಷ್ಟು ಲೆಕ್ಕಕ್ಕೆ ಬರುತ್ತೆ ಈ ಲೋಟ. ಈ ಲೋಟದಲ್ಲಿ ಒಂದು ಲೋಟ ರಾ ರೈಸ್ ಹಾಕ್ಕೊಂಡಿದ್ದೀನಿ. ದೋಸೆ ಅಕ್ಕಿ, ಯಾವ ಅಕ್ಕಿ ಬೇಕಾದರೂ ಹಾಕ್ಕೊಳ್ಬೋದು, ದೋಸೆ ಅಕ್ಕಿ, ರೇಷನ್ ಅಕ್ಕಿ ಆ ಥರ. ಅದೇ ಲೋಟದಲ್ಲಿ ಕಾಲು ಭಾಗದಷ್ಟು ಕಡಲೆಬೇಳೆ ಹಾಕ್ತೀನಿ, ಕಾಲು ಲೋಟದಷ್ಟು ಕಡಲೆಬೇಳೆ ನೋಡಿ, ಒಂದು ಹಿಡಿಯಷ್ಟು ಮೆಂತ್ಯ, ಒಂದು ಪಾವಕ್ಕಿಗೆ ಒಂದು ಈ ಥರ ಹಿಡಿಯಷ್ಟು ಮೆಂತ್ಯ, ಅಷ್ಟೇ ಪ್ರಮಾಣದಲ್ಲಿ ಅವಲಕ್ಕಿ. ಇದೆಲ್ಲನೂ ತೊಳೆದ್ಬಿಟ್ಟು ಓವರ್ ನೈಟ್ ನೆನೆಸ್ಬೇಕು, ಇಲ್ಲ ಮಿನಿಮಮ್ 8 ಗಂಟೆ ಕಾಲ ನೆನೆಸ್ಬೇಕು. ರಾತ್ರಿ ಮಾಡೋದಾದರೆ ಬೆಳಗ್ಗೆ ನೆನೆಸ್ಬೋದು, ಇಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನೀವು ಮಾಡೋದಾದರೆ ರಾತ್ರಿನೇ ನೆನೆಸಿದ್ರೆ ಒಳ್ಳೆಯದು, ಚೆನ್ನಾಗಿ ನೆನೆಯುತ್ತೆ. ಒಂದು 2 ಸಲ ತೊಳೆಯೋಣ. 2 ಸಲ ತೊಳೆದಿದ್ದಾಗಿದೆ. ಈಗ ಇದಕ್ಕೆ ನೀರು ಹಾಕಿ ರಾತ್ರಿ ಪೂರ್ತಿ ನೆನೆಸಿ ಬೆಳಗ್ಗೆ ಇದನ್ನು ರುಬ್ಬಿ ದೋಸೆ ಮಾಡೋದು ತೋರಿಸ್ತೀನಿ. ಇದ್ರ ಜೊತೆಗೆ ಕೆಲವು ಸಾಮಗ್ರಿಗಳನ್ನು ಸೇರಿಸಿ ರುಬ್ಬಬೇಕಾಗತ್ತೆ. ರುಬ್ಬಬೇಕಾದ್ರೆ ಯಾವ್ಯಾವ ಸಾಮಗ್ರಿಗಳು ಅಂತ ತೋರಿಸ್ತೀನಿ. ಈಗ ಮುಚ್ಚಿಟ್ಟು ಬೆಳಗ್ಗೆವರೆಗೂ ನೆನೆಯೋದಕ್ಕೆ ಬಿಡೋಣ. ರಾತ್ರಿ 10 ಗಂಟೆಲೇ ನೆನೆಸಿಟ್ಟಿದ್ದೆ. ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಮೆಂತ್ಯದ ದೋಸೆ, ಹಳೆ ಕಾಲದ ರೆಸಿಪಿ ಅಂತ ಹೇಳಿದ್ದೆ. ಚೆನ್ನಾಗಿ ನೆಂದಿದೆ. ಈಗ ರುಬ್ಕೊಳ್ಳೋಣ. ಬ್ರೇಕ್ಫಾಸ್ಟ್ಗೆ ಇದನ್ನು ಮಾಡ್ತಾಯಿದ್ದೀನಿ. ಇದನ್ನು ನಾನು 2-3 ಬ್ಯಾಚಲ್ಲಿ ರುಬ್ಕೊಳ್ತೀನಿ. ಇದ್ರ ಜೊತೆಗೆ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 4, ಒಂದೇ ಒಂದು ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀನಿ, 1 ಟೀ ಸ್ಪೂನಷ್ಟು ಜೀರಿಗೆ, ಒಂದು 5 ಎಸಲಷ್ಟು ಬೆಳ್ಳುಳ್ಳಿ, 1 ಮೀಡಿಯಮ್ ಸೈಜಿನ ಈರುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಈಗ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ಇದನ್ನು ರುಬ್ಕೊಳ್ಬೇಕು, ನುಣ್ಣಗೆ ರುಬ್ಕೊಳ್ಬೇಕು. ಹಿಟ್ಟು ರುಬ್ಬಿದ್ದಾಯಿತು. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು ಬ್ಯಾಚಲ್ಲಿ ಮಾತ್ರ ನಾನು ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕಿದ್ದರಿಂದ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಉಪ್ಪು ಹಾಕೋಣ. 1.5 ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ಆಮೇಲೆ ಸಕ್ಕರೆ, 1 ಟೀ ಸ್ಪೂನಷ್ಟು ಸಕ್ಕರೆ ಹಾಕೋದ್ರಿಂದ ಒಳ್ಳೆ ಬಣ್ಣ ಬರುತ್ತೆ, ದೋಸೆ ಕೆಂಪಾಗಿ ಚೆನ್ನಾಗಾಗುತ್ತೆ. ಹಿಟ್ಟು ರೆಡಿ ಆಯಿತು. ಇದನ್ನು ಒಂದು ಅರ್ಧ ಗಂಟೆ ಮುಚ್ಚಿಟ್ಟು ಸೆಟ್ ಆಗೋದಕ್ಕೆ ಬಿಡಬೇಕು. ಟೈಮ್ ಇಲ್ಲ ಅಂದರೆ ಇಮಿಡಿಯೇಟಾಗೂ ಮಾಡ್ಕೊಳ್ಬೋದು. ಒಂದು ಅರ್ಧ ಗಂಟೆ ಮುಚ್ಚಿಟ್ಟು ಸೆಟ್ ಆಗೋದಕ್ಕೆ ಬಿಟ್ಟರೆ ತೆಳುವಾಗಿ ನಾವು ಎಷ್ಟು ತೆಳ್ಳಗೆ ಹಾಕಿದ್ರೂ ದೋಸೆ ಚೆನ್ನಾಗಿ ಬರುತ್ತೆ. ಇನ್ನು ಸ್ವಲ್ಪ ನೀರು ಹಾಕಬೇಕಾಗತ್ತೆ ದೋಸೆ ಹಾಕಬೇಕಾದ್ರೆ. ಸದ್ಯಕ್ಕೆ ಮುಚ್ಚಿಟ್ಟಿರ್ತೀನಿ. ದೋಸೆ ಮಾಡಬೇಕಾದ್ರೆ ನೀರು ಹಾಕಿ ಹದ ಅಡ್ಜಸ್ಟ್ ಮಾಡಿ ದೋಸೆ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಅರ್ಧ ಗಂಟೆ ಮುಚ್ಚಿಡ್ತೀನಿ. ಮೆಂತ್ಯದ ದೋಸೆಗೆ ಹಿಟ್ಟು ರುಬ್ಬಿ ಅರ್ಧ ಗಂಟೆ ಸೆಟ್ ಆಗೋದಕ್ಕೆ ಬಿಟ್ಟಿದ್ದೆ. ಇನ್ಸ್ಟೆಂಟ್ ಮೆಂತ್ಯ ದೋಸೆ ಹಿಟ್ಟು ಈಗ ದೋಸೆ ಮಾಡೋದಕ್ಕೆ ರೆಡಿಯಾಗಿದೆ. ಇನ್ನೊಂದು ಪ್ರೊಸೀಜರ್ ಬಾಕಿ ಇದೆ. ಈಗ ಈ ಹಿಟ್ಟಲ್ಲಿ 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ತೀನಿ. ಈ ಥರ ಹಾಕೋದ್ರಿಂದ ದೋಸೆ ತುಂಬ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಚೆನ್ನಾಗಿ ಗಂಟೆ ಇಲ್ಲದೆ ಇರೋಂಗೆ ಮಿಕ್ಸ್ ಮಾಡಬೇಕು. ಹಿಟ್ಟು ಗಟ್ಟಿಯಾಗಿರೋದ್ರಿಂದ ಗಂಟಾಗಲ್ಲ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆಮೇಲೆ ಹಾಕ್ತೀವಿ ಅಂತ ಅಂದರೆ ನೀವು ಸಪ್ರೇಟಾಗಿ ಅಕ್ಕಿ ಹಿಟ್ಟನ್ನು ನೀರಲ್ಲಿ ಕಲಿಸ್ಬಿಟ್ಟು ಈ ಹಿಟ್ಟಲ್ಲಿ ಸೇರಿಸ್ಬೋದು, ಗಂಟಿಲ್ಲದೆ ಇರೋಂಗೆ ಕಲಿಸ್ಬಿಟ್ಟು. ಈಗ ಗಂಟೆಲ್ಲ ಏನೂ ಇಲ್ಲ, ಚೆನ್ನಾಗಿ ಸೇರಿಕೊಂಡಿದೆ ಅಕ್ಕಿ ಹಿಟ್ಟು. ಈಗ ನೀರು ಹಾಕೋಣ. ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋಣ ಹಿಟ್ಟನ್ನು. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನೆಲ್ಲ. ಇದಕ್ಕೆ ಸೋಡಾ ಆಗಲಿ ಏನೂ ಆಗಲಿ ಯಾವುದನ್ನು ಹಾಕೋ ಅವಶ್ಯಕತೆ ಇಲ್ಲ. ಹಾಗೇ ದೋಸೆ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇನ್ನೂ ಸ್ವಲ್ಪ ನೀರು ಹಿಡಿಯುತ್ತೆ. ನೋಡ್ಕೊಂಡೇ ಹಾಕಬೇಕು. ಒಂದೇ ಸಲ ನೀರು ಹಾಕಿ ತುಂಬ ತೆಳ್ಳಗೂ ಮಾಡ್ಕೊಳಕ್ಕೆ ಹೋಗಬಾರ್ದು. ನಾವು ರೆಗ್ಯುಲರ್ ದೋಸೆ ಹಿಟ್ಟನ್ನು ಯಾವ ಹದದಲ್ಲಿ ಕಲಿಸ್ತೀವೋ ಆ ಹದದಲ್ಲಿ ಮಾಡಿಕೊಂಡ್ರೆ ಸಾಕು. ಈಗ ಹಿಟ್ಟು ಹದ ಕರೆಕ್ಟಾಗಿದೆ. ದೋಸೆ ರೆಡಿ ಮಾಡ್ಕೊಳ್ಳೋಣ. ದೋಸೆ ಹೆಂಚು ಬಿಸಿಯಾಗಿದೆ. ಸ್ವಲ್ಪ ಈರುಳ್ಳಿಗೆ ಎಣ್ಣೆ ಹಚ್ಕೊಂಡು ಇದನ್ನು ಹಚ್ತೀನಿ. ಉಜ್ಜಿಬಿಟ್ಟು ಹಾಕಿದ್ರೆ
ದೋಸೆ ಚೆನ್ನಾಗಿ ಎದ್ದೇಳುತ್ತೆ. ನಾವು ಎಷ್ಟು ತೆಳ್ಳಗೆ ಬೇಕಾದರೂ ಈ ದೋಸೆನ ಹರಡ್ಬೋದು. ಎಣ್ಣೆ ಹಾಕೋಣ. ಎಣ್ಣೆ ತುಪ್ಪ ಯಾವ್ದು ಬೇಕಾದರೂ ಹಾಕೋಬೋದು. ತುಪ್ಪ ಹಾಕಿದ್ರೂ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಕುವಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ದೋಸೆ ಹಾಕಿದ್ದೆ. ಈಗ ಫ್ಲೇಮ್ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಸೈಡೆಲ್ಲ ಬಿಟ್ಕೊಳ್ತಾ ಇದೆ. ಈಗ ಆಗಿದೆ ಅಂತ. ಈಗ ನಿಧಾನಕ್ಕೆ ದೋಸೆ ಎತ್ತಬೇಕು. ಆಮೇಲೆ ಎಲ್ಲಿ ರೀಚ್ ಆಗಲ್ವೋ ಅಲ್ಲಿ ಸ್ವಲ್ಪ ಹೆಂಚನ್ನ ಸ್ವಲ್ಪ ತಿರುಗಿಸ್ಕೊಂಡು, ಎಲ್ಲಿ ಫ್ಲೇಮ್ ರೀಚ್ ಆಗಿರಲ್ವೋ ಅಲ್ಲಿಗೆ ತಿರುಗಿಸ್ಕೊಂಡು ಫ್ಲೇಮ್ ರೀಚ್ ಆಗೋ ಥರ ಮಾಡಿದ್ರೆ ಯೂನಿಫಾರ್ಮಾಗಿ ಎಲ್ಲ ಕಡೆನೂ ಕ್ರಿಸ್ಪಿಯಾಗುತ್ತೆ ದೋಸೆ. ಒಂದೇ ಕಡೆ ಬೇಯಿಸಿದ್ರೆ ಸಾಕು. ಎಷ್ಟು ಕ್ರಿಸ್ಪಿಯಾಗಿ ದೋಸೆ ಸಖತ್ತಾಗಿ ಬಂದಿದೆ. ಈಗ ಇನ್ನೊಂದು ದೋಸೆ ಅದೇ ರೀತಿ ಮಾಡ್ಕೊಳ್ಳೋಣ. ಎಣ್ಣೆಯನ್ನೆಲ್ಲ ಸ್ವಲ್ಪ ತೆಗೆದು ಬಿಡಬೇಕು. ಯಾವಾಗಲೂ ಹೆಂಚಿಂದ ಎಕ್ಸ್ಟ್ರಾ ಎಣ್ಣೆ ಇದನ್ನೆಲ್ಲ ಒಂದು ಬಟ್ಟೆನಲ್ಲೋ ಇಲ್ಲ ಟಿಶ್ಯೂ ಪೇಪರಲ್ಲೋ ತೆಗೆದ್ರೆ ದೋಸೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಇಲ್ಲದಿದ್ದರೆ ಹಂಗಂಗೆ ಗುಳ್ಳೆ ಗುಳ್ಳೆ ಥರ ಆಗಿಬಿಡುತ್ತೆ. ಅಷ್ಟು ಒಳ್ಳೆ ಕ್ರಿಸ್ಪಿ ದೋಸೆ ಬರೋಲ್ಲ. ಸ್ವಲ್ಪ ಈರುಳ್ಳಿ ಹೆಚ್ಚೋಣ. ದೋಸೆ ಹಾಕುವಾಗ ತುಂಬ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಹಾಕಬೇಕು. ಈಗ ಫ್ಲೇಮ್ನ ಜಾಸ್ತಿ ಮಾಡ್ತೀನಿ. ಇನ್ಸ್ಟೆಂಟಾಗಿ ಮಾಡಿರೋ ಮೆಂತ್ಯ ದೋಸೆ ತುಂಬ ಹಳೆ ಕಾಲದ ರೆಸಿಪಿ ಇದು. ತುಂಬ ಟೇಸ್ಟಿಯಾಗಿರುತ್ತೆ, ಸುಲಭವಾಗಿ ಮಾಡೋ ಅಂಥದ್ದು. ಇದ್ರ ಜೊತೆಗೆ ಕಾಯಿ ಚಟ್ನಿ ಬೆಸ್ಟ್ ಕಾಂಬಿನೇಷನ್. ಕಾಯಿ ಚಟ್ನಿ ಮಾಡಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.